ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ? ಏನಾದರೂ ಶುಭವಾದಂಥ ಫಲವಾಗುತ್ತಾ, ಕಷ್ಟವಾ, ನಷ್ಟವಾ, ಅಥವಾ ಇನ್ನೂ ಸಮಸ್ಯೆಗಳಿದ್ದಾವ ಎಂಬುದನ್ನು ಗಮನಿಸೋಣ. ಹಾಗೆ ನೋಡಿ, ನಾವು ಹೇಳುವಂತೆ ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ನಾವು ಹೇಳುವಂಥ ಗ್ರಹಸ್ಥಿತಿಗಳನ್ನು ನೋಡಿಕೊಂಡು ನಾವು ಹೇಳ್ತಾ ಇರ್ತೇವೆ. ನೋಡಿ, ತೃತೀಯ ಸ್ಥಾನದಲ್ಲಿ ಕುಜ ಮತ್ತು ಶನಿ, ಶುಕ್ರರು. ತೃತೀಯದ ಒಂದು ಶನಿ, ಇದು ಚತುರ್ಥದ ರಾಹು ಮತ್ತು ರವಿ. ಯಾಕಂದರೆ ನಿಮಗೆ ಗುರು ಚಾಂಡಾಲ ಯೋಗ ಇರುವಂಥದ್ದು ಸರಿಯಾಗಿದೆ. ಹಾಗಾಗಿ ನಿಮಗೆ ರಾಹು ಹಿಂದ್ಗಡೆ ಬಂದಾಗ ಭಾರಿ ಒಳ್ಳೆಯದೇ. ಅದರ ಜೊತೆಗೆ ಪಂಚಮದಲ್ಲಿ ಗುರು ನೋಡಿ, ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಬಹಳ ಉತ್ತಮವಾದಂಥ ಒಂದು ಸಮಯ ಬರ್ತಾ ಇದೆ, ಉತ್ತಮವಾದಂಥ ಸಮಯ ಇದೆ ಅಂತಲೇ ಹೇಳ್ಬೋದು. ಗುರು ಮತ್ತು ಬುಧರು ಪಂಚಮದಲ್ಲಿ, ಇದು ತುಂಬ ಒಳ್ಳೆಯದು. ಅವರ ದೃಷ್ಟಿಯು ನಿಮ್ಮ ಏಕಾದಶ ಸ್ಥಾನಕ್ಕಿದೆ. ಹಾಗಾಗಿ ಬಹಳ ಉತ್ತಮವಾದಂಥದ್ದು. ಅನಂತರದಲ್ಲಿ ದಶಮ ಸ್ಥಾನದ ಕೇತು. ಹೀಗೆಲ್ಲ ಇದೆ ನೋಡಿ. ಹಾಗಾಗಿ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇವರು ವಿಡಿಯೋ ಮುಗಿಯವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಡ್ತೇನೆ. ಯಾಕಂದರೆ ಏನೇ ಮಾಡಿ ಆ ನಕ್ಷತ್ರ ದೇವತೆಗಳ ಅನುಗ್ರಹ ಪಡ್ಕೊಂಡ್ರೆ ಭಾರಿ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿ ತಿಂಗಳೂ ಕೂಡ ನಾನು ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ವಿಶೇಷವಾದಂತಹ ಪರಿಹಾರಗಳನ್ನು ಹುಡ್ಕೊಂಡು ತಂದು ತಮ್ಮ ಮೂಲಕ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಮಾರ್ಚ್ ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬದ ದಿನಗಳು 8ನೇ ತಾರೀಕು ಶಿವರಾತ್ರಿ. ನಿಮಗೆ ಇವತ್ತಿಂದನೇ ತಯಾರಿ ಮಾಡಿಕೊಳ್ಳಿ. ಶಿವರಾತ್ರಿಗೆ ಆದಷ್ಟು ಶಿವನನ್ನು ಆರಾಧನೆ ಮಾಡುವಂಥದ್ದು. ಅನಂತರ 9ನೇ ತಾರೀಕಿಗೆ ಶನೇಶ್ವರ ಜಯಂತಿ. ಇದು 10ನೇ ತಾರೀಕಿಗೆ ಅಮಾವಾಸ್ಯೆ. ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ. ಇದು ತಿಂಗಳ ಬರುವಂಥ ಸಂಕ್ರಾಂತಿ. ಇನ್ನು 25ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ. ಹಾಗೆ 24ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. 22ಕ್ಕೆ ಮಹಾಪ್ರದೋಷ. ಹೀಗೆಲ್ಲ ಇದೆ. ನೋಡೋಣ ಹೇಗಾಗ್ತದೆ, ಏನಿದೆ ಹೇಳುವುದನ್ನು ನೋಡೋಣ. ಇನ್ನು ನೋಡಿ, ಏನೇನು ಶುಭವಾದಂಥ ಫಲಗಳಿದೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ರಾಶ್ಯಾಧಿಪತಿಯಾದಂಥ ಗುರು ಪಂಚಮದಲ್ಲಿದ್ದಾನೆ. ಒಂದು ಹಂತಕ್ಕೆ 7.5 ಶನಿ ಇದ್ದಾಗ ಕಷ್ಟ ನಷ್ಟ ನೋಡಲಿಕ್ಕೆ ಹೋದರೆ ಎಷ್ಟೋ ನಿಮ್ಗೆ ಭಗವಂತ ಬದಲಾವಣೆ ಮಾಡಿದ್ದಾನೆ ಅಲ್ವಾ? ದೇವರೆಲ್ಲ ಕೊಡ್ತಾ ಇದ್ದಾನೆ ನಿಮಗೆ. ಒಂದು ಹಂತಕ್ಕೆ ನಿಮ್ಗೆ ತೃಪ್ತಿ ಇಲ್ಲದೇ ಇರಬಹುದು. ಯಾಕಂದರೆ ಜಗತ್ತಿನಲ್ಲಿ ನಾವೆಲ್ಲ ಹೇಗೆ ಅಂತಂದರೆ, ಈ ಹಸುವಾದಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಿರ್ತೇವೆ, ಸಂಜೆ ಹಸುವಾಗುತ್ತೆ, ಮತ್ತು ಬೆಳಗ್ಗೆ ಹಸುವಾಗುತ್ತೆ. ಹೀಗೆ ಇದೇ ಥರ ಎಷ್ಟೇ ಏನೇ ಬಂದರೂ ಮನುಷ್ಯನಿಗೆ ತೃಪ್ತಿ ಹೇಳುವಂಥದ್ದು ಸಿಗುವುದಿಲ್ಲ. ಇದ್ದದ್ರಲ್ಲೇ ತೃಪ್ತಿ ಪಡುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಈಗ ನಿಮಗೆ ಗ್ರಹಸ್ಥಿತಿ ಅಷ್ಟು ಬಹಳ ಉತ್ತಮವಾದಂಥದ್ದಿದೆ. ಒಂದು 10 ಶುಭವಾದಂಥ ಫಲಗಳು ನೋಡಿ. ಸಂತಾನ ಇಲ್ಲದೇ ಇದ್ದಂಥವ್ರಿಗೆ ಸಂತಾನದ ಯೋಗವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಯಾಕಂದರೆ ಯಾರದಾದ್ರೂ ಒಬ್ಬರದ ಧನುರಾಶಿ ಅಂತಂದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು. 5 ಅನುಗ್ರಹ ಮಾಡುವಂಥ ಶಕ್ತಿ ಗುರುವಿನಲ್ಲಿದೆ. ಒಂದು ನಿಮ್ಮ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಒಬ್ಬರಿಗೆ ಗುರು ಪಂಚಮದಲ್ಲಿದ್ದರೆ ನೋಡಿ, ಸಂತಾನ ಯೋಗವನ್ನು ಕೂಡ ಗುರು ಕೊಡ್ತಾನೆ. ಮತ್ತು ಬಹಳ ಸಾಲ ಆಗಿದೆ, ಬಹಳ ಸಮಸ್ಯೆ ಆಗಿದೆ. ಇಂತಹ ಸಾಲ ಸಮಸ್ಯೆಗಳನ್ನು ಭಗವಂತನು ತಪ್ಪಿಸ್ತಾನೆ. ಇದು 2ನೇದಾದಂಥದ್ದು. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ನಿಮಗೇನೇನು ಕಷ್ಟ ನಷ್ಟ ಏನೇನು ಸಮಸ್ಯೆಗಳಿದೆಯೋ ಅದನ್ನೆಲ್ಲ ಹೊರಗಡೆ ಬರುವ ಹಾಗೆ ಮಾಡ್ತಾನೆ. ಮತ್ತು ವಾಕ್ ಸ್ಥಿತಿ, ಮಾತಿನ ಸ್ಥಿತಿಯನ್ನು ಇನ್ನೂ ಬಹಳ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾನೆ ಗುರು. ಏನೋ ಸಮಸ್ಯೆಗಳಿದೆ, ಏನೋ ತೊಂದರೆ ಇದೆ ಅಂದರೆ ಅದನ್ನೆಲ್ಲ ತೊಡೆದು ಹಾಕಿ ಅದನ್ನೆಲ್ಲ ದೂರ ಮಾಡಿ ಒಳ್ಳೆಯದ ಕಡೆಗೆ ಆ ಭಗವಂತ ಗುರು ನಿಮ್ಮನ್ನು ಕರ್ಕೊಂಬರ್ತಾನೆ. ಹಾಗಾಗಿ ಸಂತಾನಕ್ಕೆ ಅನುಕೂಲ ಕೊಡುವಂಥ ಗ್ರಹ ಗುರು ಬಹಳ ಒಳ್ಳೆಯದು ಮಾಡ್ತಾನೆ ಅಂತ ಹೇಳ್ಬೋದು. ಇನ್ನು ಶುಕ್ರನು 3ನೇ ಸ್ಥಾನದಲ್ಲಿದ್ದಾನೆ. ಅಂದರೆ ಶನಿಯ ಜೊತೆಗಿದ್ದಾನೆ. ಶನಿಯ ಬಲವೂ ಕೂಡ ಇದೆ, ಗುರುಬಲವೂ ಕೂಡ ಇದೆ. ನಿಮ್ಮನ್ನು ಆ್ಯಕ್ಚುಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಆದರೆ ಬಹಳ ಜನರ ಜಾತಕಗಳನ್ನು ನೋಡಿದಾಗ 7.5 ಶನಿ ಇದ್ದಾಗೆ ಚೆನ್ನಾಗಿತ್ತು ಸ್ವಾಮಿ, ಇವಾಗ ನೀವು ಹೇಳ್ತಾ ಇದ್ದೀರಿ ಹೀಗೆ ಸರಿ ಇಲ್ಲ, ಹೀಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಕೆಲವು ಜನ ಹೇಳ್ತಾ ಇದ್ದವರನ್ನೂ ಕೂಡ ಕೇಳಿದ್ದೇನೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಜಾತಕದ ದಶಾಭುಕ್ತಿಗಳೇ ಕಾರಣ, ಇನ್ನೇನೂ ಕಾರಣ ಇಲ್ಲ. ಹಾಗಾಗಿ ಇದು 2 ಥರ ಯೋಚನೆ ಮಾಡಬೇಕು. ಒಂದು, ನಾವು ಗೋಚಾರ ಫಲ ಹೇಳ್ತಾ ಇರ್ತೇವೆ. ಹಾಗಾಗಿ ಆ 7.5 ಶನಿ ಇದ್ದಾಗೂ ಕೆಲವು ಜನರ ಜಾತಕದಲ್ಲಿ ಬಹಳ ಚೆನ್ನಾಗಾಗಿದೆ. ಆದರೆ ಅದೆಲ್ಲ ಅವರ ಜಾತಕ ದಶಾಭುಕ್ತಿಗಳ ಬಹಳ ಎಫೆಕ್ಟು ಕೂಡ ಕೊಡ್ತದೆ. ಹಾಗೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಾಧ್ಯತೆಗಳಿದೆ. ಯಾರಿಗೆ ಕಂಕಣ ಭಾಗ್ಯ ವಿವಾಹ ಆಗಿಲ್ಲೋ, ಶುಕ್ರ ಮತ್ತು ಕುಜನ ಸಂಯೋಗ 3ಯ ಸ್ಥಾನದಲ್ಲಾಗಿದೆ. ಅಲ್ಪ ವಿಕ್ರಮ ಸ್ಥಾನ ಅಂತ ಕರಿತೇವೆ. 3ನೇ ಸ್ಥಾನಕ್ಕೆ ವಿಕ್ರಮಗಳನ್ನು ಕೊಡುವಂಥದ್ದು, ಸಾಧನೆ ಕೊಡುವಂಥ ಒಂದು ಸ್ಥಾನ. ಹಾಗಾಗಿ ವಿಕ್ರಮ ಸಾಧನೆ ಎರಡನ್ನೂ ಕೂಡ ಕೊಟ್ಟು ಈ ಕುಜನ ನಿಮಗೆ ಬಹಳ ಶುಭವನ್ನು ಉಂಟು ಮಾಡ್ತಾನೆ. ಕುಜನ ಆಶೀರ್ವಾದ ಅನುಗ್ರಹ ಆಳುವಂಥದ್ದು ಬಹಳ ಉತ್ತಮವಾದಂಥ ಫಲಿತಾಂಶಗಳನ್ನು ಕೊಡುತ್ತೆ. ಹಾಗೆ 4ನೇದಾಗಿ
ಕೆಲಸದ ಕಿರಿಕಿರಿ, ಯಾರ್ಯಾರು ಕೆಲಸ ಕಳ್ಕೊಂಡಿದ್ದೀರೋ ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ದಶಮಸ್ಥಾನಕ್ಕೆ ರಾಹುವಿನ ದೃಷ್ಟಿ. ಎಷ್ಟೋ ಜನ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಏನೂ ಅನುಕೂಲ ಇಲ್ಲ, ಅಥವಾ ಯಾವುದೋ ಒಂದು ಹೆಚ್ಚಿನದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಏನೂ ಲಾಭಾಂಶ ಇಲ್ಲ, ಇಷ್ಟೆಲ್ಲ ದುಡ್ಡನ್ನು ಹಾಕ್ತಾ ಇದ್ದೇನೆ, ಯಾವುದೂ ಬರ್ತಾ ಇಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಉದ್ಯೋಗದ ಅನುಕೂಲ ಆಗುವಂಥದ್ದು, ಸ್ಥಿತಿ ಉದ್ಯೋಗದಲ್ಲಿ ಗಟ್ಟಿ ಆಗುವಂಥದ್ದು. ಅದಕ್ಕೆ ಶಾಸ್ತ್ರದಲ್ಲಿ ಉದ್ಯೋಗಿನಂ ಪುರುಷಸಿಂಹ ಉಪೈತಿ ಲಕ್ಷ್ಮೀ ಎಂಬುದಾಗಿ ಹೇಳಿದ್ರು. ಅರ್ಥ ಏನು? ಯಾವ್ಯಾವ ಉದ್ಯೋಗ ಯಾರ್ಯಾರು ಮಾಡಬೇಕು ಆ ಉದ್ಯೋಗವನ್ನು ಸರಿಯಾಗಿ ಮಾಡಿದ್ರೆ ಆ ಭಗವಂತನ ಅನುಗ್ರಹ ಒಳ್ಳೆಯದಾಗ್ತದೆ. ಆ ಉದ್ಯೋಗ ಸ್ಥಿರವಾಗಂಥ ಉದ್ಯೋಗವನ್ನು ಗುರು ಕೊಡ್ತಾನೆ ನಿಮಗೆ. ಹಾಗಾಗಿ ಕೆಲಸ ಕಳ್ಕೊಂಡವರು ಚಿಂತೆ ಮಾಡಬೇಡಿ, ಪ್ರಯತ್ನವನ್ನು ಮಾಡಿ ಸಾಕು, ಏನು ಮಾಡೋದು ಬೇಡ. ನೀವು ದೈವಾನುಗ್ರಹದಿಂದ ಕೆಲಸ ಆಗಿಬಿಡ್ತದೆ. ನೋಡಿ, ಎಷ್ಟೋ ಸಲ ನಾವೇ ಪ್ರಯತ್ನ ಮಾಡಿಲ್ಲ ಅಂತಾದರೆ ಆ ಜಾತಕ ಯೋಗಗಳು ಕೂಡ ಫಲಿಸುವುದಿಲ್ಲ. ಹಾಗೆ ನಾವು ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ರೂ ಕೂಡ ಜಾತಕದಲ್ಲಿ ಯೋಗವೇ ಇಲ್ಲ ಅಂತಾದರೆ ಅದೂ ಫಲಿಸುವುದಿಲ್ಲ, 2 ಮೈನಸ್ ಪಾಯಿಂಟ್ ಆಗುತ್ತೆ. ಇನ್ನು ವ್ಯವಹಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು, ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡಿದಿರಿ, ಎಲ್ಲೋ ಒಂದು ಕಡೆ ಹಣ ವಾಪಸ್ ಬರಬೇಕು ಅಂದರೆ ಬರುವಂಥ ಸಾಧ್ಯತೆಗಳು. ಅನಂತರದಲ್ಲಿ ಸುತ್ತಮುತ್ತಲಿನ ವ್ಯಕ್ತಿಗಳು ನಿಮ್ಮ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಅಕ್ಕಪಕ್ಕದ ಮನೆಯವರಿರಬಹುದು, ಅಕ್ಕಪಕ್ಕದ ವ್ಯಕ್ತಿಗಳಿರಬಹುದು, ಅಕ್ಕಪಕ್ಕಕ್ಕೆ ಯಾರ್ಯಾರು ಸಹಾಯ ಸಹಕಾರ ಮಾಡಬೇಕು ಅವರೆಲ್ಲ ನಿಮ್ಮ ಬಗ್ಗೆ ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸ್ತಾರೆ. ಹಾಗೆ ನೋಡಿ, ಹೊರದೇಶಕ್ಕೆ ದಿಢೀರನೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದ್ದಕ್ಕಿದ್ದ ಹಾಗೆಲ್ಲ ಒಂದು ಕಡೆ ಹೊರದೇಶಕ್ಕೆ ಹೋಗುವಂಥದ್ದು, ಹೊರದೇಶದಲ್ಲಿ ಕೆಲಸ ಮಾಡುವಂಥದ್ದು, ಹೊರದೇಶದಲ್ಲಿ ಏನೋ ಒಂದು ಬಹಳ ಬದಲಾವಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹೊರದೇಶದ ಅನುಕೂಲ ಅವಕಾಶಗಳು ಬಹಳ ಉತ್ತಮವಾಗಿದೆ ಅಂತ ಹೇಳಬಹುದು. ಇನ್ನು ನೋಡಿ, ಚತುರ್ಥದ ರವಿ ಗೌರ್ಮೆಂಟಿನ ಅನುಕೂಲ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಗೌರ್ಮೆಂಟಿನ ಅನುಕೂಲವೇ ಇರುವುದಿಲ್ಲ. ಆದರೆ ಗೌರ್ಮೆಂಟಿನ ಅನುಕೂಲ ಆಗುವಂಥ ಸಾಧ್ಯತೆಗಳು. ಮತ್ತು ಅದರ ಜೊತೆಯಲ್ಲಿ ನೋಡಿ, ಒಡ ಹುಟ್ಟಿದವರಿಂದ ಏನೋ ಕಿರಿಕಿರಿ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಜಮೀನಲ್ಲೋ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಮನೆಯಲ್ಲೋ ಸಣ್ಣ ಪುಟ್ಟ ಕಿರಿಕಿರಿಗಳಾಗಿ ಆ ಕಡೆ ಈ ಕಡೆ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳು, ಅದೆಲ್ಲ ಕಷ್ಟ ಎಲ್ಲ ದೂರ ಆಗುವಂಥ ಸಾಧ್ಯತೆಗಳು. ಅಂದರೆ ಮನುಷ್ಯನಿಗೆ ಹೇಗೆ ಅಂತಂದರೆ, ಒಳ್ಳೆಯದಾಗಬೇಕು ಅಂತಂದರೆ ಆ ದೈವಾನುಗ್ರಹ ಭಾಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಒಳ್ಳೆಯದಾಗಲಿಕ್ಕೆ ಅವಕಾಶಗಳಾಗುತ್ತೆ. ಒಡ ಹುಟ್ಟಿದವರಿಂದ ಶುಭ. ಏನೋ ಒಂದು ಕಿರಿಕಿರಿ ಆಗಿದ್ರೆ ಅದಲ್ಲ, ಯಾವುದೋ ಒಂದು ಆ ಸಮಯಕ್ಕಾಗಿದೆ ಅಂತೇಳಿ ಅವರು ಬಿಡ್ತಾರೆ, ನೀವು ಬಿಟ್ಕೊಂಡು ಶುಭವಾದಂಥ ವಾತಾವರಣಗಳಾಗುತ್ತೆ. ಹಾಗೆ ಅನಂತರದಲ್ಲಿ ಸುಖಸ್ಥಾನದ ರಾಹು ಮತ್ತು ರವಿ. ನೋಡಿ, ಒಂದು ಹಂತಕ್ಕೆ ಸುಖ ಹೇಳುವಂಥದ್ದು ಎಲ್ಲೆಲ್ಲ ಮನುಷ್ಯನಿಗೆ ಸಿಗುತ್ತೆ. ಒಂದು ಇರುವುದಂತಹ ವಸ್ತುವಿನಲ್ಲೇ ತೃಪ್ತಿ ಪಡುವಂಥದ್ದು. ಯಾವುದು ಭಗವಂತ ಕೊಟ್ಟಿದ್ದಾನೆ, ಒಂದು ಮುಷ್ಟಿ ಅನ್ನ ಇದ್ದರೆ ಭಗವಂತ ಈ ಯೂನಿವರ್ಸ್ ಇಷ್ಟೆಲ್ಲ ನನಗೆ ಕೊಟ್ಟಿದೆ ಹೇಳುವಂತಹ ಒಂದು ವಿಷಯದಿಂದ ತೃಪ್ತಿ ಪಡುವಂಥದ್ದು ಒಂದು. ಎರಡನೇದಾಗಿ ಬಹಳಷ್ಟು ಬೇಕು ಅಂತ ಹೇಳಿ ಅದನ್ನು ಹಪಹಪಿಸಿ ಪಡ್ಕೊಂಡು ಕೊನೆಗೆ ಅದ್ರಲ್ಲಿ ತೃಪ್ತಿ ಪಡುವಂಥದ್ದು. ಆದರೆ ನಿಜವಾದಂಥ ತೃಪ್ತಿ, ಸುಖ ಸಿಗುವಂಥ ಇರುವಂಥದ್ದನ್ನು ತೃಪ್ತಿ ಪಡುವಂಥದ್ದು ಸುಖ. ಹಾಗೆ ಅಂತಹ ಸುಖಗಳನ್ನು ಭಗವಂತ ನಿಮಗೆ ನೀಡಲಿಕ್ಕಿದ್ದಾನೆ ಈ ತಿಂಗಳಲ್ಲಿ. ಯಾವ ಥರ? ಒಂದು ಮನೆಯಿಂದ ಎಷ್ಟೋ ಜನಕ್ಕೆ ಮನೆ ತೆಗೆದುಕೊಂಡ್ರೆ ಒಂದು ಖುಷಿ, ಸುಖ, ನೆಮ್ಮದಿ ಸಿಗುತ್ತೆ ಅಂತ ಅಂದುಕೊಂಡ್ರೆ ಅದಕ್ಕೆ ರವಿ ಚತುರ್ಥದ ಯೋಗ. ಅಂದರೆ ಗೌರ್ಮೆಂಟಿನ ಲೋನ್ ಸಿಗುತ್ತೆ ಅಥವಾ ಗೌರ್ಮೆಂಟಿನ ಸಾಲ ಸೌಲಭ್ಯ ಸಿಕ್ಕೊಂಡು ಒಳ್ಳೆಯದಾಗುವ ಹಾಗಾಗುತ್ತೆ. ಮತ್ತು ವಾಹನದಿಂದ ಸೌಖ್ಯ, ನೆಮ್ಮದಿ ಸಿಗುವಂಥ ಸಾಧ್ಯತೆಗಳಿದೆ. ನೋಡಿ, 3ನೇ ಸ್ಥಾನದ ಶನಿ, ಹಾಗಾಗಿ ಅದು ಕೂಡ ನಿಮಗೆ ಶುಭವಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ನಾನು ಬಹುಶಃ ಹಿಂದಿನ ತಿಂಗಳನ್ನು ಹೇಳಿದ್ದೇನೆ, ಬಹಳ ಜನ ವಾಹನ ಕೊಂಡ್ಕೊಂಡಿದ್ದೀರಿ, ನನ್ನ ಹತ್ರ ಟೈಮನ್ನು ಕೂಡ ಕೇಳಿದಿರಿ, ಅವರಿಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಮಾತೃಕಾರಕನಾದಂಥ ಶುಕ್ರ ಮತ್ತು ಚಂದ್ರರು. ಶುಕ್ರನನ್ನು ವಿಶೇಷವಾಗಿ ತೃತೀಯದಲ್ಲಿ ಶನಿ ಜೊತೆಗಿದ್ದಾನೆ. ಹಾಗಾಗಿ ತಾಯಿಯ ಆಶೀರ್ವಾದವಾಗುತ್ತೆ. ಸಣ್ಣ ಪುಟ್ಟ ತಾಯಿ ಹತ್ರ ಏನೋ ಬೈಕೊಂಡು ಜಗಳ ಬೇಜಾರಾಗಿದ್ದರದೆಲ್ಲ ಸರಿಯಾಗುವಂಥ ಸಾಧ್ಯತೆಗಳಾಗುವಂಥದ್ದು. ಎಷ್ಟೋ ಸಲ ಇಂಥದ್ದು ಕೂಡ ಆಗುತ್ತೆ ಕೆಲವು ಜನರ ವ್ಯಕ್ತಿಗಳಲ್ಲಿ. ಆದರೆ ಅದೆಲ್ಲ ಆಗಬಾರದು ಅಂಥೇಳಿ ನಾವು ಆದಷ್ಟು ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಅಭಿವೃದ್ಧಿ ಪಥದಲ್ಲಿ ನಿಮ್ಮ ದಾರಿಗಳು ಹೋಗ್ತಾ ಇದೆ. ಎಷ್ಟೇ ಕಷ್ಟ, ಎಷ್ಟೇ ನಷ್ಟ ಬಂದರೂ ಅಭಿವೃದ್ಧಿ ಪಥದಲ್ಲಿ ಯಾವುದೋ ಒಂದು ದಾರಿ ಸಿಗುತ್ತೆ, ಯಾವುದೋ ಒಂದು ಆಗತ್ತೆ ಹೇಳುವಂಥ ಒಂದು ಮನಸ್ಥಿತಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಭಯ ಮತ್ತು ಆತಂಕ ಎರಡೂ ಕೂಡ ಓಡಿ ಹೋಗಿ ನಿಮಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಯಾರೊಬ್ಬರು ತೊಂದರೆ ಕೊಡಬೇಕು, ನಿಮ್ಮ ಮೇಲೆ ಸಮಸ್ಯೆಗಳನ್ನು ತಂದು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅದಾಗದ ದೂರ ಆಗಿಬಿಡುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಅವರಿಗೇನೋ ತೊಂದರೆ ಕೊಡಬೇಕು, ಇನ್ನೊಬ್ರು ಯಾರೋ ಬರ್ತಾರೆ. ಆದರೆ ಅದನ್ನು ಭಗವಂತನು ಏನೋ ಮಾಡಿ ಅದನ್ನು ದೂರ ಆಗುವ ಹಾಗೆ ಮಾಡ್ತಾನೆ, ರಕ್ಷಣೆ ಕೊಡ್ತಾನೆ. ಯಾಕಂದ್ರೆ ನಾವು ಭಗವಂತನ ಏನು ಬೇಡಬೇಕಪ್ಪ ಅಂತಂದರೆ, ಭಗವಂತ ನನಗೆ ರಕ್ಷಣೆ ಕೊಡಪ್ಪ, ಭಗವಂತ ನನಗೆ ಒಳ್ಳೇದು ಮಾಡಿಕೊಡಪ್ಪ, ಭಗವಂತ ನನಗೆ ಅನುಕೂಲ ಆಗುವಾಗ ಪ್ರಯತ್ನ ಮಾಡು ಅಂತ ಹೇಳಿ ದೇವರಲ್ಲಿ ಕೇಳಬೇಕೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಕೆಲಸದ ಬಲ,
ಎಷ್ಟೇ ಏನೇ ಕೆಲಸ ಇದ್ದರೂ ಕೂಡ ಕೆಲಸದಲ್ಲಿ ವೃದ್ಧಿ ಆಗುವಾಗ ಆಗುತ್ತೆ. ಫಸ್ಟೇ ನಾನು ಹೇಳಿದಾಗೆ ಅನಂತರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಇದ್ದರೆ, ಯಾವುದೋ ಒಂದು ಉತ್ತಮವಾದಂಥ ಫ್ಯಾಕ್ಟ್ರಿ ಮಾಡಬೇಕು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ಹೂಡಿಕೆ ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ನೀವು ಮಾಡಿ ಅಂತೇಳಿ ಹೇಳ್ತಾರೆ. ಯಾಕಂದರೆ ಆ ಹೂಡಿಕೆಗಳೆಲ್ಲ ಒಳ್ಳೆ ರೀತಿಯಾದಂಥ ಫಲಿತಾಂಶಗಳನ್ನು ಕೊಡುತ್ತದೆ. ಹಾಗಾಗಿ ನಿಮಗೆ ಶನಿಯ ಬಲವೂ ಕೂಡ ಇದೆ, ಗುರುವಿನ ಬಲವೂ ಕೂಡ ಇದೆ. ಹಾಗಾಗಿ ನೀವು ಪ್ರಯತ್ನಗಳನ್ನು ಹೂಡಿಕೆ ಥರದಲ್ಲಿ ಮಾಡ್ತಾ ಬನ್ನಿ, ಅದು ಬಹಳ ಉತ್ತಮವಾದಂತಹ ಫಲಿತಾಂಶ. ಒಂದು 5 ಜಾಗ್ರತೆ ಹೇಳ್ತಾನೆ. ಒಂದನೇದಾದಂಥ ಜಾಗ್ರತೆ, ವಾಯುತತ್ವದಿಂದ ಶಾರೀರಿಕವಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಗ್ಯಾಸ್ ಪರಿವರ್ತನೆ ಆಗುವಂಥದ್ದು, ಹೊಟ್ಟೆಯಲ್ಲಿ ನೋವು ಬರುವಂಥದ್ದು, ಎದೆ ಹಿಡ್ಕೊಂಡಾಗುವಂಥದ್ದು ಆಗಬಹುದು, ಅದರ ವಿಷಯದಲ್ಲಿ ಜಾಗ್ರತೆ. ಹಾಗೆ ಎರಡನೇದಾಗಿ ಕುಜ, ಶರೀರದಲ್ಲಿ ಯಾಕೋ ಅಶಕ್ತತೆ, ಯಾಕೋ ಸುಸ್ತಾಗ್ತಾ ಇದೆ, ಹೀಗೆಲ್ಲ ಆಗ್ತಾಯಿದ್ರೆ ಒಂದು ಸಲ ಚಿಕಿತ್ಸೆಗಳನ್ನು ಕೂಡ ಪ್ರಯತ್ನ ಮಾಡಿಕೊಳ್ಳಿ. ಯಾಕಂದರೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಬುಧನು ಪಂಚಮದ ನರದಲ್ಲಿ ಸ್ವಲ್ಪ ಶಕ್ತಿಗಳು ಕಡಿಮೆ ಆಗುವಂಥ ಸಾಧ್ಯತೆಗಳು, ಮತ್ತು ಇದ್ದಕ್ಕಿದ್ದ ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಮೂರನೇದಾಗಿ ನೋಡಿ, ಇದ್ದಕ್ಕಿದ್ದ ಹಾಗೆ ಎಲ್ಲ ಒಳ್ಳೆಯದಾಗುವಂಥ ಅವಕಾಶಗಳಿದೆ, ಅಥವಾ ಪ್ಲ್ಯಾನ್ ಮಾಡದೆ ಅವಸರವಾಗಿ ನುಗ್ಗಲಿಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದನ್ನು ಕೂಡ ಅಳದು ತೂಗಿ ಯೋಚನೆ ಮಾಡಿ ಹೋಗಬೇಕು ಯಾವುದಕ್ಕಾದರೂ ಅಲ್ವಾ, ಲಾಭ ನಷ್ಟಗಳನ್ನು. ಹಾಗಾಗಿ ಟೈಮ್ ಚೆನ್ನಾಗಿದೆ ಅಂತಂದೆ, ಜಾತಕದ ಬಗ್ಗೆನೂ ಸ್ವಲ್ಪ ಗಮನಿಸಿಕೊಂಡು ಬೇರೆ ಎಲ್ಲವನ್ನು ಕೂಡ ನೋಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಎಲ್ಲೋ ಒಂದು ಕಡೆಗೆ ಮಾಡಿ ಸಿಕ್ಕಾಕೊಂಡ್ರೆ ವಾಪಸ್ ಬರುವಂಥದ್ದು ಕಷ್ಟ ಆಗಬಹುದು. ಹಾಗೆ ನಾಲ್ಕನೇದಾಗಿ, ಸದ್ಯಕ್ಕೆ ಎಲ್ಲ ಕಷ್ಟ ನಷ್ಟಗಳಾಗಿದೆ, ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಬಹಳ ಮುಖ್ಯವಾಗಿ ಅಂತಂದರೆ, ನಿಮ್ಗೆ ಆಗತ್ತೆ ಹೇಳುವಂಥ ದೃಢವಾದಂಥ ವಿಶ್ವಾಸ ಇಟ್ಕೊಂಡಿದ್ದೀರಿ, ಅದನ್ನು ಬಿಡಬೇಡಿ. ಮತ್ತು ದೇವತೆಗಳ ಮೇಲೆ, ದೇವರ ಮೇಲೆ, ಮತ್ತು ನೀವು ನಂಬದಂತಹ ಗುರು ಹಿರಿಯರ ಮೇಲೆ ಅಚಲವಾದಂಥ ವಿಶ್ವಾಸವನ್ನು ಇಟ್ಕೊಳ್ಳಿ. ಎಷ್ಟೋ ಸಲ ನಮಗೇನಾಗುತ್ತೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಒಂದು ಸಲ ಭಗವಂತ ಒಳ್ಳೇದು ಮಾಡುವಂತೇಳಿ ಬಿಡ್ಕೊಳ್ತೇವೆ. ಆಗ ನಮ್ಮ ಕರ್ಮವಶಾತ್ ಅಥವಾ ನಮ್ಮ ಟೈಮಿಗೆ ಎಲ್ಲವೂ ಕೂಡ ಕೆಲಸ ಆಗೋದಿಲ್ಲ. ಕೆಲಸ ಆಗೋದಿಲ್ಲ ಅಂದರೆ ಈ ಕರ್ಮ ಸವೆದು ಹೋದರತ್ತು ನಮ್ಮ ಕೆಲಸ ಆಗಲಿಕ್ಕೆಲ್ಲ ಆಗುತ್ತೆ. ನಾವು ಒಂದು ಸಲ ಹೋದ ತಕ್ಷಣವೇ ಕೆಲಸ ಆಗೋದಾದ್ರೆ ಇವತ್ತೆಲ್ಲರಿಗೂ ಎಲ್ಲ ಕೆಲಸ ಆಗಿ ಹೋಗ್ತಿತ್ತು. ಹಾಗಲ್ಲ, ನಮ್ಮ ಕರ್ಮವೂ ಕೂಡ ಸವಿಬೇಕು. ಯಾವಾಗ ಭಗವಂತನ ಅನುಗ್ರಹ ಮಾಡಬೇಕು. ನಮ್ಮ ಕರ್ಮ ಸವೇದೇ ಇದ್ದಾಗ ಭಗವಂತನ ಅನುಗ್ರಹ ಮಾಡೋದಿಲ್ಲ. ಯಾಕಂದರೆ ಜಾತಕ ಆಳುವಂಥದ್ದು ನಾವು ಹುಟ್ಟಿದಾಗ ಅದೆಲ್ಲ ಪರಿವರ್ತನೆಯಾಗಿ ಬರುವಂಥದ್ದು ಒಟ್ಟಿನಲ್ಲಿ. ಹಾಗಾಗಿ ಆ ದೇವರ ಮೇಲೆ ದೃಢವಾದಂಥ ವಿಶ್ವಾಸಗಳನ್ನು ಇಟ್ಕೊಂಡು ಮಾಡ್ತಾ ಬನ್ನಿ, ಭಗವಂತ ಶುಭ ಮಾಡ್ತಾನೆ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳೇನಿದೆಯಪ್ಪ, ಮೂಲ ನಕ್ಷತ್ರದವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ತೃತೀಯದ ಶನಿ ಇದ್ದಾನೆ. ಹಾಗಾಗಿ ದೇವಸ್ಥಾನದಲ್ಲಿ ನಾನು ಪ್ರಸಾದ ಮಾಡಲಿಕ್ಕೆ ಶಿವರಾತ್ರಿಗೆ ನಾನು ಕೊಡುವಂಥ ಪ್ರಯತ್ನವನ್ನು ಮಾಡಿ. 8ನೇ ತಾರೀಕು ಶಿವರಾತ್ರಿ, ಇದು ಬಹಳ ಉತ್ತಮವಾದಂಥದ್ದು ಮೂಲ ನಕ್ಷತ್ರದವರು. ಅದರ ಜೊತೆಗೆ ಆ ದಿವಸ ಸ್ವಲ್ಪ ಗೋಗ್ರಾಸ ಕೊಡುವಂಥದ್ದು, ಗೋ ಸೇವೆ ಶಿವರಾತ್ರಿ ದಿವಸವೇ ಮಾಡಿ. ಬಹಳ ಮುಖ್ಯವಾಗಿ ಆ ಶಿವನನ್ನು ಗೋವಿನ ಸ್ವರೂಪದಿಂದ ಮೂಲ ನಕ್ಷತ್ರದವರು ಪೂಜೆ ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವನಾಮಸ್ಮರಣೆ. ಈಗ ನಮಃ ಶಿವಾಯ ಅಂತೇಳಿ ಕಾಮೆಂಟನ್ನು ಮಾಡಿ ನಮಗೆ ಕೆಳಗಡೆ ನೋಡಿ. ಕರ್ಕಾಟಕ ರಾಶಿಯವರು ಬಹಳ ಕಾಮೆಂಟ್ ಮಾಡಿದ್ದೀನಿ, ನೋಡಿದ್ದೀನಿ. ಅದೇ ತರಹ ಧನುರಾಶಿಯವರು ಮಾಡಿ. ಯಾಕಂದರೆ ಧನುರಾಶಿ, ಮೀನರಾಶಿ ಗುರುವಿನ ಸಂಬಂಧವಾದಂಥ ರಾಶಿ ಮತ್ತು ಶಿವನ ಸಂಬಂಧವಾದಂಥ ರಾಶಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಒಂದು ಕಾಮೆಂಟು ಮಾಡಿ ಆ ಶಿವನ ಅನುಗ್ರಹದಿಂದ ಒಳ್ಳೆಯದಾಗಲಿ. ಜಪವನ್ನು ಮಾಡಿ, ಒಂದು ಜಪ ಸಂಖ್ಯೆ ಇಟ್ಕೊಳ್ಳಿ. ಒಂದು 10,000ನೋ 5,000ನೋ 1,000ವೋ ಕನಿಷ್ಠ ಬೇಡ, ಮತ್ತು ಯಾಕಂದರೆ ಅಷ್ಟಾದರೂ ಮಾಡುವಂಥ ಪ್ರಯತ್ನ ಮಾಡಿ ಶಿವರಾತ್ರಿ ದಿವಸ. ಇನ್ನು ಮೂಲ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವ್ರು ಏನು ಮಾಡಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಶಿವನಿಗೆ, ಈಶ್ವರನಿಗೆ ಅಭಿಷೇಕ, ಗಂಗಾಜಲದ ಅಭಿಷೇಕ ಪ್ರಿಯ ಶಿವನಿಗೆ ಏನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಅಭಿಷೇಕ ಮಾಡಿ, ಚೆನ್ನಾಗಿ ಶಿವನನ್ನು ಬೇಡಿಕೊಂಡು ಚೆನ್ನಾಗಿ ಮಾಡಿ ಶಿವನನ್ನು ಸಂತುಷ್ಟಗೊಳಿಸುವಂಥ ಪ್ರಯತ್ನ ಮಾಡಿ. ಶಿವನಿನ್ನೇನೂ ಕೇಳೋದಿಲ್ಲ, ಶಿವನ ಯಾವ ಅಲಂಕಾರವೂ ಕೂಡ ಬೇಕಾಗಿಲ್ಲ. ಶಿವನಿಗೆ ಏನಪ್ಪ, ಒಳ್ಳೆ ಮನಸ್ಸಿನಿಂದ ಎಳನೀರನ್ನು ಅಭಿಷೇಕ ಮಾಡುವಂಥದ್ದು, ಪಂಚಾಮೃತ ಅಭಿಷೇಕ ಮಾಡುವಂಥದ್ದು, ಗಂಗಾಜಲ ಅಭಿಷೇಕ ಮಾಡುವಂಥದ್ದು. ಇಲ್ಲಾಂದರೆ ತೀರ್ಥಕ್ಷೇತ್ರದಿಂದ ಹೋದಂಥ ತೀರ್ಥ ತಂದದಿದ್ದರೆ ಅಥವಾ ನಿಮ್ಮ ಸ್ನೇಹಿತರ ಕೇಳಿ ಪಡ್ಕೊಳ್ಳಿ. ಅವರಿಗೆ ಯಾರೋ ಕಾಶಿಗೆ ಹೋಗಿ ಬಂದಿದ್ದಾನೆ ಸ್ವಾಮಿ, ರಾಮೇಶ್ವರಂ ಹೋಗಿ ಬಂದಿದ್ದಾರೆ ಅಂತೇಳಿ ಹೇಳ್ತಾರೆ ಅಲ್ವಾ, ಅವ್ರಿಗೇನು ಮಾಡಬೇಕು, ಸ್ವಾಮಿ ನಾನು ಸ್ವಲ್ಪ ಕೊಡಿ ಅಂತೇಳಿ ತೀರ್ಥ ಇಸ್ಕೊಂಡು ನಿಮ್ಮ ಮನೇಲಿ ಈಶ್ವರಲಿಂಗಕ್ಕಾಗಿ ಅಭಿಷೇಕ ಮಾಡಿ. ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂದರೆ ದೇವರ ಕೆಲಸಕ್ಕೆ ಮುಂದೆ ಹೋಗಿ ಕೇಳಿ ಹೇಳಿ ಮಾಡಬೇಕು. ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಅಂತಂದರೆ ಆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿ ಪ್ರಸಾದ ತೆಗೆದುಕೊಂಡು ಬರಬೇಕು. ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು. ಇದಿಷ್ಟು ಮಾಡ್ತಾ ಹೋದರೆ ಬೇರೆಲ್ಲ ಶುಭವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.